ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಡಾಕ್ಟರ್ ಎಸ್ ಮಹದೇವಪ್ಪ ಅಗತಗೌಡನ ಹಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾಹಿತಿ. ಎಸ್ ಮಹದೇವಪ್ಪ ಸಿಎಂ ಆಗಲಿ ಎಂದು ಕೆಎಸ್ ಭಗವಾನ್ ಹೇಳಿಕೆಯನ್ನು ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್ ಮಹದೇವಪ್ಪ ಹೇಳಿದರು. ಗುಂಡ್ಲುಪೇಟೆ ತಾಲೂಕಿನ ಅಗತಗೌಡನ ಹಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣಾ ಸಮಿತಿ ವತಿಯಿಂದ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿ ಸರ್ವಾಧಿಕಾರ ಧೋರಣೆ ಕೆಲಸ ಮಾಡಿ ಸರ್ವಾಧಿಕಾರ ಆಡಳಿತ ಮಾಡ್ತಾ ಇದೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೇಳಿದ್ದಾರೆ, ಇಂದು ನಾವೆಲ್ಲರೂ ವೈವಿಧ್ಯಮಯ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ನೀವು ವ್ಯಕ್ತಿ ಪೂಜೆ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನ ದೃಷ್ಟಿ ಮಾಡುತ್ತದೆ. ಸರ್ವಾಧಿಕಾರ ಪ್ರಜಾಪ್ರಭುತ್ವ ನಾಶ ಮಾಡುತ್ತಾನೆ. ಪ್ರಜಾಪ್ರಭುತ್ವ ಇಲ್ಲದೆ ಹೋದರೆ ನಾವೆಲ್ಲರೂ ಪ್ರಾಣಿಗಳಂತೆ ಇರುತ್ತೇವೆ ಎಂದು ಹೇಳಿದ್ದಾರೆ. ನಮ್ಮ ಅಭಿವೃದ್ಧಿ ಬೆಳವಣಿಗೆ ಇರುವುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಎರಡಕ್ಕೂ ಅಪಾಯ ಇದೆ ಎಂದರು. ಈ ದೇಶದ ಜನಕ್ಕೆ ಅಂಬೇಡ್ಕರ್ ಅರ್ಥವಾಗುವುದು ಸಂವಿಧಾನ ಪುಸ್ತಕ ಓದಿದಾಗ ಮಾತ್ರ. ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ಶಾಸನಗಳು ವಿಧಿವತ್ತಾಗಿ ಜಾರಿಯಾಗಬೇಕು. ಆಗ ಸಂವಿಧಾನ ಆಶಯಗಳು ಈಡೇರುತ್ತವೆ. ಸಂವಿಧಾನದ ಆಶಯಗಳು ಈಡೇರಿದಾಗ ಸಮೃದ್ಧ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತದೆ. ಅವರ ಹೋರಾಟ ಬದುಕು ಸಾರ್ಥಕವಾಗುತ್ತದೆ ಎಂದರು. ಸಂವಿಧಾನ ಬದಲಾವಣೆ ಪ್ರಯತ್ನ ನಡೆಯುತ್ತಿದೆ. ಸಂವಿಧಾನ ಬದಲಾವಣೆ ಮಾಡಲು ಹೊರಟವರ ಬಾಯಲ್ಲಿ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಎಂದರು. ಎಸ್ ಸಿ ಮಹದೇವಪ್ಪ ಸಿಎಂ ಆಗಬೇಕು ಎಂದು ವಿಚಾರವಾದಿ ಕೆಎಸ್ ಭಗವಾನ್ ಮುಖ್ಯ ಭಾಷಣದಲ್ಲಿ ಮಾತನಾಡಿ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಹದೇವಪ್ಪ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಎಂದು ಆಶಿಸಿದರು. ಅಂಬೇಡ್ಕರ್ ದೊಡ್ಡ ದಾರಿ ತೋರಿಸಿ ಹೋಗಿದ್ದಾರೆ. ಆ ಮಾರ್ಗದಲ್ಲಿ ನಾವು ಸಾಗಬೇಕು. ಅಂಬೇಡ್ಕರ್ ಅವರ ಪುಸ್ತಕ ಓದಬೇಕು, ಮೌಢ್ಯದಿಂದ ಹೊರಬರಬೇಕು. ರಾಮರಾಜ್ಯ ಪರಿಕಲ್ಪನೆ ಬೇಡ, ಭೀಮರಾಜ ಪರಿಕಲ್ಪನೆ ಬೇಕು ಎಂದರು. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿದರು. ಕೊಳ್ಳೇಗಾಲ ಚನ್ನಲಿಂಗನಹಳ್ಳಿ ಚೇತವನ ಬುದ್ಧ ವಿಹಾರ ಮನೋರಕ್ಷಿತ ಬಂತೇಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಘನ ಉಪಸ್ಥಿತಿ ವಹಿಸಿದ್ದ ಮೈಸೂರಿನ ಊರಿಲಿಂಗಿ ಪೆದ್ದಿ ಮಹಾಸಂಸ್ಥಾನ ಮಠ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿದರು. ಶಾಸಕ ಎಂ ಗಣೇಶ್ ಪ್ರಸಾದ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾಜಿ ಸಂಸದ ಎ ಸಿದ್ದರಾಜು ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖಂಡ ನಂಜಪ್ಪ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಿನಾಚರಣೆ ಸಮಿತಿ ಕಾರ್ಯದರ್ಶಿ ಡಾಕ್ಟರ್ ಎ ಸೋಮಶೇಖರ್ ಮೂರ್ತಿ, ಜಂಟಿ ಕಾರ್ಯದರ್ಶಿ ಎಚ್ ಶಿವರಾಜು, ಖಜಾಂಚಿ ಯಶವಂತರಾಜು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಸಂವಿಧಾನದಲ್ಲಿ ಒಂದು ಆಪತ್ಕಾಲಿಕ ಪರಿಸ್ಥಿತಿ ಬಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಎ ಪ್ರಾವಿಷನ್. ಆ ಪ್ರಾವಿಷನ್ ಬಳಸ್ತಾರೆ. ಅದು ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಈ ಎಲ್ಲ ದಲಿತರು, ಹಿಂದುಳಿದವರು, ಬಡಬಗ್ಗರಿಗೆ ಏನಾಯ್ತು, ಶತಮಾನಗಳಿಂದ ಜೀತ ಮಾಡ್ತಿದ್ದವರು ಎಲ್ಲ ಬಿಡುಗಡೆ ಆದ್ರು, ಲಿಬರೇಟ್ ಆದ್ರು, ವಿಮೋಚನೆ ಆದ್ರು. ಅಪ್ಪ, ಮಗ, ಮೊಮ್ಮಗ ಎಲ್ಲರೂ ಜೀತನೇ ಮಾಡಬೇಕಾಗಿತ್ತು. ದೇ ವರ್ ಲಿಬರೇಟೆಡ್. ರಿಲೀಸ್ ಆಫ್ ಬಾಂಡೆಡ್ ಲೇಬರ್, ರಿಹ್ಯಾಬಿಲಿಟೇಷನ್ ಆಫ್ ಬಾಂಡೆಡ್ ಲೇಬರ್. ಉಳುವವನೇ ಭೂಮಿಯ ಒಡೆಯ. ಗೇಯ್ತಿದ್ದವನು ಯಾವನು, ಮೇಲ್ ಕೂತ್ಕೊ ತಿಂತಿದ್ದವನು ಅವನೇ ಓನರ್ ಆಗಬೇಕು. ಟಿಲ್ಲರ್ ಇದ್ದ ಓನರ್ ಆಫ್ ದ ಲ್ಯಾಂಡ್. ಅದು ಕಾಯ್ದೆ ಬಂತು. ಆಮೇಲೆ ಹೆಣ್ಮಕ್ಳು ಕಂತು ತಗೊಂಡು, ಸಾಲ ತಗೊಂಡು 10% ಬಡ್ಡಿ, ಅಸಲಾಗಿ ಇರ್ತದೆ, ಬಡ್ಡಿ ಕಟ್ತಾನೆ ಇರಬೇಕು, ಸಾಯೋ ತನಕ ಹೀಗೇ ಇರು. ಡೆಟ್ ರಿಲೀಫ್ ಆಕ್ಟ್, ಋಣ ಮುಕ್ತಿ ಕಾಯ್ದೆ ಲಿಮಿಟ್ ಆಗ್ಲಿಲ್ವಾ? ಇದನ್ನೆಲ್ಲ ಮಾಡ್ತಿದ್ದವ್ರು ಯಾರು? ಈ ಕಾನೂನು ಬೇಡ, ಸಂವಿಧಾನ ಬೇಡ ಅಂತಿದ್ದವ್ರೆ ಮಾಡ್ತಿದ್ರು. ಈಗ ಬಿಜೆಪಿ ಏನ್ ಮಾಡ್ತಿದೆ? ಇವರೇನು ಸರ್ವಾಧಿಕಾರಿ ಅಂತ ಹೇಳಿದ್ರು. Is the BJP is Democrat? Are they Democrats? The constitutionally created bodies are being used as the weapons in the hands of rulers to finish the opposition leaders. Yaru Election Commission, the CVC, the Income Tax, the ED and the CBI. These are the constitutionally created bodies which are to function as per the constitution and democracy. ಇವು ಸರ್ವಾಧಿಕಾರಿ ಧೋರಣೆ ಕೆಲಸ ಮಾಡಿ ಸರ್ವಾಧಿಕಾರಿಯಾಗಿ ಇವತ್ತು ಆಡಳಿತ ನಡೀತಾ ಇದೆ. ಅಂಬೇಡ್ಕರ್ ಹೇಳಿದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಇಂದು ನಾವು ವೈವಿಧ್ಯಮಯವಾದಂತ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ವೈವಿಧ್ಯಮಯ ಜೀವನ.
ಅನೇಕ ಧರ್ಮ, ಅನೇಕ ಜಾತಿಗಳು, ಅನೇಕ ಭಾಷೆ ಮತ್ತು ಆಚಾರ ವಿಚಾರಗಳು, ನಮ್ಮ ಆಹಾರ ಪದ್ಧತಿಗಳು ವೈವಿಧ್ಯಮಯವಾದಂತ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ನೀವು ವ್ಯಕ್ತಿ ಪೂಜೆಯನ್ನ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ಸಂಕೇತವಾಗಿ ದಕ್ಷ ಆಡಳಿತ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದಂತ ಮಾಜಿ ಸಚಿವರು ಕೇಂದ್ರ ಮತ್ತು ರಾಜ್ಯದಲ್ಲಿ, ಮಾಜಿ ರಾಜ್ಯಪಾಲರಾದಂತ, ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿದಂತ, ರಾಜಕೀಯ ಬಿಡುಗಡೆ ಆಗಿದ್ದಂತ ದಿವಂಗತ ಬಿ ರಾಜೇಗೌಡರ ಸುಮಿತ್ರರಾದಂತ AR ಕೃಷ್ಣಮೂರ್ತಿ ಅವರಿದ್ದಾರೆ. ಮತ್ತು ಈ ವೇದಿಕೆಯಲ್ಲಿ ನಮ್ಮ ಇದೇ ಊರಿನವರು, ಆತ್ಮೀಯ ಗೆಳೆಯರಾದಂತ, ಲೋಕಸಭೆ ಅದಕ್ಕಿಂತ ಮೊದಲೇ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿದ್ಯಾವಂತರನ್ನ ಸಂಘಟಿಸಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಣದ ಮಹತ್ವವನ್ನು ಅರಿತು ಈ ತಾಲೂಕು ಅತ್ಯಂತ ಹಿಂದುಳಿದಿರ್ತಕ್ಕಂಥ, ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ತಾಲೂಕಿರ್ತಕ್ಕ ಗುಂಡ್ಲುಪೇಟೆಯಲ್ಲಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸುವಂತ ಕೆಲಸದ ಮುಂಚೂಣಿಯನ್ನು ವಹಿಸಿದ್ದಂತ ಲೋಕಸಭೆಯ ಮಾಜಿ ಸದಸ್ಯರಾದಂತ ಸನ್ಮಾನ್ಯ ಸಿದ್ದರಾಜ್ ಅವರು ಇದ್ದಾರೆ. ಯಾರ್ಯಾರು ಸ್ವಾಭಿಮಾನದ ಬದುಕನ್ನು ಬಯಸ್ತೇವೆ ನಾವೆಲ್ಲರೂ ಅವರನ್ನ ನೆನೆಸ್ಕೊಳ್ತಾ ಇದ್ದೇವೆ. ಅವರು ಚರಿತ್ರೆಯಲ್ಲಿ ನಿರ್ಮಾಣ ಆಗಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹಿಮ್ಮೆಟ್ಟಿಸಲಿಕ್ಕೆ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ನಂತರ ಈಗಲೂ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾರಿಂದ ನಡೀತಾ ಇದ್ದಾವೆ? ದೇರ್ ಇಸ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ on one side and there is a unwritten constitution on the other side by RSS and its tentacles. ಮನುವಾದದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವಧರ್ಮ ಸಮನ್ವತೆಯ ಜಾತ್ಯಾತೀತ ಮತ್ತು ಸಮಾಜವಾದದ ಸಿದ್ಧಾಂತದ ಕೆಳಗಡೆ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕಂತಕ್ಕಂಥ ಮುಕ್ತ ಅವಕಾಶಗಳನ್ನ ನಿರ್ಬಂಧಿಸಿ ಮನೋವಾದವನ್ನ ಜನರ ಮೇಲೆ ಏರಿ ನಾವೆಲ್ಲ ಗುಲಾಮಗಿರಿ ಅಂತ ಕೆಲಸ ಮಾಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸ್ವತಂತ್ರ ಪೂರ್ವದಿಂದ ಇಲ್ಲಿಯ ತನಕ ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗೆಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಿ. ಜಾತ್ಯತೀತವಾದ ಸಮಾಜವಾದ ತೆಗೆದಾಕ್ರಿ,